ಹಲೋ ವಿವರ್ಸ್, ವೆಲ್ಕಮ್ ಟು ದಿಸ್ ವಿಡಿಯೋ. ಇವತ್ತಿನ ಈ ವಿಡಿಯೋದಲ್ಲಿ ನಾನು ಸಿಂಪಲ್ ಆಗಿರುವಂತಹ ಮೊನ್ನೆ ನಡೆದಿರುವಂತಹ ಒಂದು ಎಕ್ಸಾಮ್ ಬಗ್ಗೆ ಅನಾಲಿಸಿಸ್ ಮಾಡಿಬಿಟ್ಟು ಹಾಗೆಯೇ ಮೋಟಿವೇಶನ್ಗೆ ಇರುವಂತಹ ಒಂದು ಥಾಟ್ಸನ್ನು ನಿಮ್ಮ ಹತ್ರ ಶೇರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನೀವು ಗೊತ್ತಿರ್ಬೋದು, ಮೊನ್ನೆ KRTET ಇತ್ತೀಚೆಗಾಗಿದೆ. ಹಾಗೆಯೇ CTET ಕೂಡ ಮುಂದೆ ನಡೆಯುವಂಥ ಒಂದು ಎಕ್ಸಾಮು. ಈ ಒಂದು ಎರಡು ಎಕ್ಸಾಮು ನಮ್ಮ ಕಣ್ಮುಂದೆ ಮುಂಚೆ ಇತ್ತು. ಅಂದರೆ ಒಂದು ತಿಂಗಳು ಮುಂಚೆ ನಮಗೆ ಈ ಎರಡು ಒಂದು ಎಕ್ಸಾಮ್ಗಳು ಇತ್ತು. ಚಾನ್ಸಸ್ ಎರಡಿತ್ತು ನಮಗೆ. ಅದರಲ್ಲಿ ಈ ಒಂದು ಚಾನ್ಸು ಹತ್ತಿರ ಬಂದಾಗ ನಾವು ಏನು ಥಿಂಕ್ ಮಾಡಿದ್ವಿ, ನಮಗೆ ಇದು ಇಂಪಾರ್ಟೆಂಟ್ ಆಗಿತ್ತು. ಸೊ ನಾವು ಇದಕ್ಕೆ ತುಂಬ ಇಂಪಾರ್ಟೆನ್ಸ್ ಕೊಟ್ಟು ಓದಿದ್ವಿ. ಅದಕ್ಕೆ ಪಾಸ್ ಆದವರು ಓಕೆ, ಖುಷಿಯಾಗಿದ್ದಾರೆ, ಅದು ನೋ ಪ್ರಾಬ್ಲಮ್. ಅವರಿಗೆ ಈ ಒಂದು ಆಪ್ಷನ್ನು ಏನಾಗುತ್ತೆ ಅಂತಂದರೆ ಒಂದು ಆಪ್ಷನಲ್ ಆಗಿರುತ್ತೆ. ಅಂದರೆ ಎಕ್ಸಾಮು ಬರ್ತಾರೆ ಬರಿಬೋದು, ಬಿಟ್ಟರೆ ಬಿಡ್ಬೋದು. ಆದರೆ ಈ ಒಂದು ಸ್ಟೇಜಲ್ಲಿ ಇರ್ತಾರಲ್ಲ, ಅಂದರೆ ಈ KRTET ಏನಾಗಿರುತ್ತೆ, ಕ್ಲಿಯರ್ ಆಗಿರಲ್ಲ, ಅವರಿಗೆ ಈ ಒಂದು ಎಕ್ಸಾಮು ಆಪ್ಷನಲ್ ಆಗಿರಲ್ಲ. ಇದು ಮಾಡಲೇಬೇಕು ಅನ್ನೋದು ಆಗಿರುತ್ತೆ. ಅದಕ್ಕೇನು ಬೇಕು ಅಂತಂದರೆ ಮೋಟಿವೇಶನ್ ಬೇಕು. ಮೋಸ್ಟ್ ಇಂಪಾರ್ಟೆಂಟ್ ಮೋಟಿವೇಶನ್ನು. ಈ ಮೋಟಿವೇಶನ್ ಇದ್ದರೆ ನಮಗೆ ಈ ಒಂದು ಪ್ರೋಸೆಸ್ಸು ಚೆನ್ನಾಗಾಗುತ್ತೆ. ಹೌದು ತಾನೇ? ಇವಾಗ ಇವ್ರದ್ದು ಬಿಟ್ಬಿಡೋಣ, ಆಯಿತಾ? ಇವ್ರ ಕಡೆ ಗಮನ ಕೊಡೋಣ. ಅಂದರೆ KRTET ಪಾಸ್ ಆಗಿಲ್ಲ ಅಂತ ಅಂದ್ಕೊಂಡು, ಅಂದರೆ ಫಸ್ಟು ಯಾಕೆ ಆಗಿಲ್ಲ ಅಂತಂದರೆ, ಫಸ್ಟ್ ನೋಡ್ಕೊಬೇಕಾಗಿರೋದು ಎಕ್ಸಾಮ್ ದಿನ ಏನೇನೆಲ್ಲ ಪ್ರಾಬ್ಲಮ್ ಆಗಿತ್ತು ಅನ್ನೋದನ್ನು ನೋಡ್ಕೊಂಡು ಹೋದಾಗ ಒಬ್ರೊಬ್ಬರಿಗೆ ಟೈಮ್ ಸಾಕಾಗಲಿಲ್ಲ, ಅಥವಾ ಪೇಪರ್ ಕಷ್ಟ ಅನಿಸ್ತು, ಈ ಥರ ವಿಚಾರಗಳು ಒಂದು ಫೇಲ್ ಆಗೋಕ್ಕೆ ಕಾರಣ ಆಗಿರಬಹುದು ಅಂತ. ಇನ್ನೊಂದೇನು ಅಂತಂದರೆ, ಕರೆಕ್ಟಾಗಿ ಪ್ರಿಪ್ರೇಷನ್ ಆಗಿಲ್ಲ ಅಂತ ಬಂದ್ಬಿಡುತ್ತೆ. ಪ್ರಿಪ್ರೇಷನ್ ನಾನು ಕರೆಕ್ಟಾಗಿ ಆಗಿಲ್ಲ, ಹಾಗಾಗಿ ನಾನು ಫೇಲ್ ಆದೆ ಅಂತ. ಫಸ್ಟು ಎಕ್ಸಾಮ್ನಲ್ಲಿ ಏನಾದರೂ ಟೈಮ್ ಸಾಕಾಗಲಿಲ್ಲ ಅಥವಾ ಟೆನ್ಷನ್ ಮಾಡಿಕೊಂಡೆ ಅನ್ನೋದು ಒಂದು ಕಾರಣ ಆಗಿರ್ಬೋದು. ನೆಕ್ಸ್ಟ್ ಪ್ರಿಪ್ರೇಷನ್ ಆಗಿಲ್ಲ ಅಂತ. ಇನ್ನೊಂದು ಸರಿಯಾದ ಒಂದು ಗೈಡ್ಲೈನ್ಸ್ ಇಲ್ದೇ ಆಗಿರಬಹುದು ಅಂತ. ಈ ಥರ ಕಾರಣಗಳನ್ನು ನಾವು ನೋಡ್ತಾ ಬರಬೇಕು. ಆವಾಗ ನಮಗೆ ಫೇಲ್ಯೂರ್ ಎಲ್ಲಾಗಿದೆ ಅನ್ನೋದು ಗೊತ್ತಾಗ್ತಾ ಹೋಗುತ್ತೆ, ಆಯಿತಾ? ಇದು ನಮಗೆ ಒಂದು ಫಸ್ಟ್ ಸ್ಟೇಜು. ಸೆಕೆಂಡ್ ಸ್ಟೇಜ್ ಏನು ಅಂತಂದರೆ, ನಮಗೆ ಈಗ ಇದು ಒಂದು ಆಪ್ಷನ್ ಕೊಟ್ಟಿದ್ದಾರೆ. ಅಂದರೆ ನಮಗಿದು ಆಪ್ಷನ್ ಆಗಿ ಥಿಂಕ್ ಮಾಡಬಾರ್ದು. ಇದು ಒಂದು ಸ್ಟೇಜ್ ಅಂತ ನಾವು ಥಿಂಕ್ ಮಾಡಬೇಕು. ಯಾಕೆ ಥಿಂಕ್ ಮಾಡಬೇಕು ಅಂತಂದರೆ, ನಮಗೆ ಈ ಆಪ್ಷನ್ ಹೋಯ್ತೀಗ, ಈ ಒಂದು ಆಪ್ಷನ್ ಹೋಗಿದೆ. ಹಾಗಾಗ್ಬಿಟ್ಟು ನಾವು ಈ ಒಂದು ಆಪ್ಷನ್ನ ಹಿಡ್ಕೊಂಡು ಮತ್ತೆ ನಾವು ಈ ಲೆವೆಲ್ಲಿಗೆ ಮತ್ತೆ ನಾವು ಬರಬೇಕು. ಅದಕ್ಕೆ ಇದು ಒಂದು ದಾರಿ ಆಗಿದೆ ಅಷ್ಟೇ, ಅರ್ಥ ಆಯ್ತಾ? ನಮಗೆ ಲೇಟ್ ಆಗುತ್ತೆ. ಈ ಒಂದು CTET ಕ್ಲಿಯರ್ ಮಾಡಿಕೊಂಡು ನಾವು ಈ ಒಂದು ಸ್ಟೇಜಿಗೆ ಬರೋದು ಸ್ವಲ್ಪ ಲೇಟ್ ಆದರೂ ಪರವಾಗಿಲ್ಲ, ನಾನು ಬರ್ತೀನಿ ಅನ್ನೋ ಒಂದು ಕಾನ್ಫಿಡೆನ್ಸ್ನ ಇಟ್ಕೊಂಡು ನಾವು ಸ್ಟಡಿ ಮಾಡಬೇಕಾಗತ್ತೆ, ಅರ್ಥ ಆಯ್ತಾ? ಫಸ್ಟು ಯಾಕೆ ನಾವು ಮೋಟಿವೇಶನ್ ಮಾಡ್ಕೋಬೇಕು ಅಂತ ನೋಡೋದಾದರೆ, ಯಾವುದೇ ಒಬ್ಬ ವ್ಯಕ್ತಿ ಏನಾಗ್ಬಿಡುತ್ತೆ ಅಂತಂದರೆ, ಒಂದು ಎಕ್ಸಾಮನ್ನು ಅವನು ಕ್ಲಿಯರ್ ಮಾಡಿಲ್ಲ ಅಂತ ಅಂದಾಗ ಅವನು ಜಾಸ್ತಿ ಹೋಗೋದು ಡಿಮೋಟಿವೇಟ್ ಆಗಿಬಿಡ್ತಾನೆ. ಅಂದರೆ ನನ್ನ ಕೈಗೆ ಆಗಲ್ಲ, ನನಗಿಷ್ಟೇ, ನಾನು ಇನ್ನು ಓದಿದ್ರೂ ಯೂಸ್ಲೆಸ್ಸು ಅಂತ ಡಿಮೋಟಿವೇಟ್ ಆಗಿಬಿಡ್ತಾನೆ. ಬಿಕಾಸ್ ಆಫ್ ಇತ್ತೀಚೆಗಂತೂ ಎಷ್ಟು ಬೇಗ ಮೋಟಿವೇಟ್ ಆಗ್ತೀವೋ ಅಷ್ಟೇ ಬೇಗ ಡಿಮೋಟಿವೇಟ್ ಆಗೋ ಚಾನ್ಸಸ್ ಕೂಡ ಜಾಸ್ತಿ ಇದೆ. ಯಾಕೆ ಅಂದರೆ ಅಕ್ಕಪಕ್ಕ ಮಾರ್ಕ್ಸ್ಗಳಂತೂ ಬೇಗ ಶೇರ್ ಆಗುತ್ತೆ. ಹಾಗೆಯೇ ಎಲ್ಲರೂ 150 ಮಾರ್ಕ್ಸಿಗೆ 120 ಮಾರ್ಕ್ಸು, 115 ಮಾರ್ಕ್ಸು ಅಂತ ತೋರಿಸ್ತಾನೇ ಇರ್ತಾರೆ. ಹಾಗಾಗ್ಬಿಟ್ಟು ಏನಾಗ್ಬಿಡುತ್ತೆ, ಇದು ಡಿಮೋಟಿವೇಟ್ ಆಗೋಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ, ಹೌದು ತಾನೇ? ಈ ಎಲ್ಲ ಕಾರಣಗಳಿಂದ ನಾವು ಏನು ಮಾಡಿಬಿಡ್ತೀವಿ ಅಂತಂದರೆ, ಸುಮಾರು ಮಕ್ಕಳು ಏನು ಮಾಡಿಬಿಡ್ತಾರೆ ಅಂದರೆ ಡಿಮೋಟಿವೇಟ್ ಆಗಿಬಿಡ್ತಾರೆ.
ಡಿಮೋಟಿವೇಟ್ ಆದ ತಕ್ಷಣ ಏನಾಗ್ಬಿಡುತ್ತೆ, ಈ ಒಂದು ದಾರಿ ಇದೆಯಲ್ಲ ಅದು ವೀಕ್ ಆಗ್ತಾ ಬರುತ್ತೆ. ಡಿಮೋಟಿವೇಟ್ ಆಗಿಬಿಟ್ರೆ ಈ ಒಂದು ದಾರಿ ಫೋಕಸ್ ಮಾಡೋದು ಕಡಿಮೆ ಆಗಿಬಿಡುತ್ತೆ. ಫೋಕಸಿಂಗ್ ಎಷ್ಟು ಇಂಪಾರ್ಟೆಂಟು ಅನ್ನೋದು ನಿಮಗೆ ಗೊತ್ತೇ ಇದೆ. ಯಾಕೆಂದರೆ ನಾನು ಜಾಸ್ತಿ ಹೇಳಲ್ಲ, ಸೈಕಾಲಜಿ ಒಳಗೆ ಫೋಕಸ್ ಮಾಡೋದು ತುಂಬ ಇಂಪಾರ್ಟೆಂಟು. ಅದರ ಸ್ಟ್ರೆಂತ್ ಏನು, ಮೋಟಿವೇಶನ್ ಅಂದ್ರೇನು, ಪ್ರತಿಯೊಂದು ನೀವು ಓದ್ತೀರಾ. ಹಾಗಾಗ್ಬಿಟ್ಟು ನಾನು ಇದ್ರ ಬಗ್ಗೆ ಗಮನ ಕೊಡೋದಿಲ್ಲ, ಜಾಸ್ತಿ ಎಕ್ಸ್ಪ್ಲೇನ್ ಕೂಡ ಮಾಡಲ್ಲ. ಹಾಗಾಗ್ಬಿಟ್ಟು ನಾನು ಏನು ಹೇಳ್ತಾ ಇದ್ದೀನಿ ಅಂತಂದರೆ, ನೀವು ಈಗ ನಿಮ್ಮ ಲೈಫ್ ಇದೆ, ಅಲ್ಲಿ ಬೇರೆಯವರು ಐಡಿಯಾಸು, ಥಾಟ್ಸು, ಫೀಲಿಂಗ್ಸ್ ಮೇಲೆ ನೀವು ಡಿಪೆಂಡ್ ಆಗದೆ ಫೀಲಿಂಗ್ಸ್ ಮೇಲೆ ಡಿಪೆಂಡ್ ಆಗಿಬಿಟ್ಟು ನಿಮ್ಮ ಒಂದು ಚಾನ್ಸನ್ನು ನೀವು ಹಾಳು ಮಾಡ್ಕೋಬೇಡಿ ಅಷ್ಟೇ ನಾನು ಹೇಳೋದು. ಇವಾಗ ಒಂದು ಚಾನ್ಸ್ ಕೊಟ್ಟಿದ್ದಾರೆ, ಅದನ್ನು ಮೋಟಿವೇಶನ್ನಾಗಿ ಇಟ್ಕೊಂಡು ನೀವು ಆ ಎಕ್ಸಾಮನ್ನು ಬರೆದ್ಬಿಟ್ಟು ಕ್ಲಿಯರ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡಿ, ಆಯಿತಾ? ಕ್ಲಿಯರ್ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡಿ, ಆಯಿತಾ? ಅದಕ್ಕೆ ಏನೇನು ಪ್ರಯತ್ನ ಪಡಬೇಕೋ ಈಗಲಿಂದನೇ ಟೈಮ್ ಇದೆ, ಮಾಡ್ತಾ ಬನ್ನಿ. ಹಾಗ್ಬಿಟ್ಟು ಬರೀ ನೆಗೆಟಿವ್ ಆಗಿರುವಂತಹ ಥಾಟ್ಸ್ಗಳು, ಮೆಂಟಲ್ ಸ್ಟ್ರೆಸ್ನ ಮಾಡುವಂಥ ಥಾಟ್ಸ್ಗಳನ್ನು ಯೋಚನೆ ಮಾಡೋದನ್ನು ಬಿಟ್ಬಿಡಿ. ಓನ್ಲಿ ಫೋಕಸ್ ಆನ್ ದಿಸ್ ಎಕ್ಸಾಮ್. ಯಾಕೆಂದರೆ ನಮಗೆ ಈ ಒಂದು ಆಪ್ಷನ್ನು ಮುಗ್ದೋಗ್ಬಿಟ್ಟಿದೆ. ಸೊ ಈ ಆಪ್ಷನ್ನೇ ನೆಕ್ಸ್ಟ್ ಇರೋದು. ಇದನ್ನು ನಾವು ಪ್ರೋಸೆಸ್ಸನ್ನು ಎಷ್ಟು ನೀಟಾಗಿ ಮಾಡ್ತೀವಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಹಾಗೆಯೇ ಎಷ್ಟು ನಾವು ಫೋಕಸ್ ಮಾಡೋಕ್ಕಾಗತ್ತೆ, ಎಲ್ಲಿ ನಾವು ಫೇಲ್ಯೂರ್ ಆಗಿದ್ದೀವಿ ಅಂತ ಮುಂಚೆ ಗೊತ್ತಾಗಿದೆ. ಸೊ ಅದನ್ನು ಕ್ಲಿಯರ್ ಮಾಡ್ಕೊಂಬಿಟ್ರೆ ಸಾಕು, ಈ ಒಂದು ಪ್ರೋಸೆಸ್ಸು ಈಸಿ ಆಗ್ತಾ ಬರುತ್ತೆ. ಫೋಕಸಿಂಗು ಮತ್ತು ಮೋಟಿವೇಶನ್ನು ನಾವು ಯಾವತ್ತೂ ಕಳ್ಕೊಬಾರ್ದು. ಹಾಗಾಗ್ಬಿಟ್ಟು ನಾವು ಏನು ಮಾಡಬೇಕು ಅಂದರೆ ಕಂಪ್ಯಾರಿಸನ್ನ ಬಿಡಬೇಕು. ಇವ್ರ ಜೊತೆಗೆ ನಾವು ಕಂಪೇರ್ ಮಾಡಬಾರ್ದು. ಇವರು ಬೇರೆ, ನಾವು ಬೇರೆ, ಎಲ್ಲರೂ ಬಂದು ಸೇರೋದು ಈ ಲೆವೆಲಿಗೆ ಕೊನೆಗೆ. ಸೊ ಈ ಲೆವೆಲಿಗೆ ನೀವು ಬರಬೇಕು ಅಂತಂದರೆ ಒಂದು ಎಕ್ಸ್ಟ್ರಾ ಪ್ರೋಸೆಸ್ನ ಮಾಡಬೇಕಾಗತ್ತೆ. ಮಾಡೋಣ ಅಲ್ವಾ? ಯಾಕೆ ಅಂತಂದರೆ ನಮಗೆ ಆಪ್ಷನ್ ಇದೆ, ನಮಗೆ ಈ ಒಂದು ಎಕ್ಸಾಮ್ ಇದೆ, ಯಾಕೆ ನಾವು ಮಿಸ್ ಮಾಡ್ಕೋಬೇಕು? ಸೊ ನಾವು ಈ ಒಂದು ಎಕ್ಸಾಮ್ನ ಚೆನ್ನಾಗಿ ಮಾಡೋಣ ಅಂತ ಒಂದು ಮೋಟಿವೇಟ್ ಇಟ್ಕೊಂಡು ಓದ್ತಾ ಬನ್ನಿ. ಆವಾಗ ಎಲ್ಲದೂ ಚೆನ್ನಾಗಾಗತ್ತೆ. ಡಿಮೋಟಿವೇಟ್ ಆಗೋವಂಥ ಚಾನ್ಸಸ್ಸು ನಿಮ್ಮ ಥಾಟ್ಸಲ್ಲಿ ತರೋಕ್ಕೆ ಹೋಗಬೇಡಿ, ಆಯಿತಾ? ಈ ಒಂದು ವಿಡಿಯೋ ನಿಮಗೆ ಯೂಸ್ ಆಗಿದೆ ಅಂದ್ಕೊತೀನಿ. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.